1907ನೇ ಇಸ್ವಿ 7ನೇ ತಾರೀಕು 7ನೇ ತಿಂಗಳು ಶನಿವಾರ ಅವ್ರಿಗೆ ಮಕ್ಕಳು ಕೊಟ್ಟಿದ್ದಾನೆ. ಯಾರಿಗೆ ಒಂದು ಸಂಕಷ್ಟ. ಹಾಯ್, ಎಲ್ರಿಗೂ ನಮಸ್ಕಾರ. ಕೆಂಗೇರಿ ವಾಯ್ಸ್ ನ್ಯೂಸ್ಗೆ ಸ್ವಾಗತ. ಇವತ್ತಿನ ವಿಶೇಷತೆ ಏನೆಂದರೆ ಶ್ರೀ ಉದ್ಭವ ಮೂರ್ತಿ ಜಡೆ ಮುನೇಶ್ವರ ಎಂದೇ ಪ್ರಸಿದ್ಧಿಯಾಗಿರುವ ದೇವಸ್ಥಾನದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಕೆಂಗೇರಿ ಉಪನಗರದ ಸನ್ ಸಿಟಿ 9th ಕ್ರಾಸಲ್ಲಿರುವ ಈ ದೇವಸ್ಥಾನ ಜಡೆ ಮುನೇಶ್ವರ ಎಂದಲೇ ಪ್ರಸಿದ್ಧಿಯಾಗಿದೆ. ಈ ಜಡೆ ಮುನೇಶ್ವರಂಗೆ ಸುತ್ತಮುತ್ತಲಿನ ನಾಗರಿಕರು ದಿನನಿತ್ಯ ಪೂಜಾ ಪುನಸ್ಕಾರವನ್ನು ಪೂರೈಸುತ್ತಿದ್ದು, ಇದರ ಹಿನ್ನೆಲೆಯ ಬಗ್ಗೆ, ಹಿಸ್ಟ್ರಿ ಬಗ್ಗೆ ಇಲ್ಲಿನ ಸ್ಥಳೀಯರನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಈ ಮುನೇಶ್ವರ ದೇವಸ್ಥಾನದ ಕಥೆ ಏನಪ್ಪ ಅಂದರೆ, ಜಡೆ ಮುನೇಶ್ವರ ಅಂತ ಈ ದೇವರ ಹೆಸರು. ಇದು ಕೆಂಗೇರಿಯಲ್ಲಿ 16 ಮನೆಗೆ ಸೇರಿರುವಂಥ ದೇವಸ್ಥಾನ. ಈ 16 ಮನೆಗೆ ಸೇರಿರೋ ದೇವಸ್ಥಾನದಲ್ಲಿ ಮುನೇಶ್ವರ ಯಾವಾಗಲೂ ಓಡಾಡ್ತಾ ಇರ್ತಾನೆ ಯಾವನ ರೂಪದಲ್ಲಿ. 1907ನೇ ಇಸ್ವಿ 7ನೇ ತಾರೀಕು 7ನೇ ತಿಂಗಳು ಶನಿವಾರ ಅವತ್ತು 10:45 ದೇವ್ರ ಸೇವೆ ಮಾಡೋಕ್ಕೆ ಬಂದಾಗ ದೇವರು ನಾಗರಾವ್ ರೂಪದಲ್ಲಿ ಬಂದು ನನಗೆ ದರ್ಶನ ಕೊಡ್ತು. ಅವತ್ತಿಂದ ನಾವು ತುಂಬ ಚೆನ್ನಾಗಿದ್ದೀವಿ, ನಮ್ಮ ವಂಶದವರೆಲ್ಲ ಚೆನ್ನಾಗಿದ್ದಾರೆ, ಪ್ರತಿಯೊಬ್ಬರ ಕೆಲಸನೂ ನಡೆದಿದೆ. ಅಂಥ ಪವಿತ್ರವಾದ ಸ್ಥಳ ಇದು. ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ, ಹಿಂದೆಗಡೆ ಒಂದು ಬೇವಿನ ಮರ ಇದೆ. ಬೇವಿನ ಮರ ದೊಡ್ಡದಿಂದ ಏನಾಗಿದೆ, ಮುನೇಶ್ವರನ ಜಡೆ ರೂಪದಲ್ಲಿ ಜಡೆ ಥರ ಒಂದು ಇದು ಬಂದಿದೆ, ಆಲದ ಮರ ಥರ ಬೆಳ್ಕೊಂಬಂದಿದೆ. ತುಂಬ ವೈಶಿಷ್ಟ್ಯವಾದ ಒಂದು ಮರ. ಇದು ಯಾರೇ ಪೂಜೆಗೆ ಬಂದರೂ ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೇದು ಮಾಡಿದ್ದಾರೆ. ಪ್ರತಿಯೊಬ್ಬರೂ ಒಂದೊಂದು ಕೆಲಸ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಒಬ್ಬರು ಟೈಲ್ಸ್ ಹಾಕಿಸ್ಕೊಟ್ಟಿದ್ದಾರೆ, ರೋಡ್ ಕೆಲಸ ಮಾಡೋರು ಇಂಜಿನಿಯರ್ಸ್ಗಳು, ಅವ್ರು ಕೇಳಿದ್ದೆಲ್ಲ ನಡೆದಿದೆಯಂತೆ. ಅದಕ್ಕೋಸ್ಕರ ಅವ್ರೇನು ಮಾಡಿದ್ರೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಬೇಕಾದಷ್ಟು ಹೆಲ್ಪ್ ಮಾಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಆ ಎಸ್ ಟಿ ಸೋಮಶೇಖರ್ ಕೊಟ್ಟಿರೋ ದುಡ್ಡಿನಲ್ಲಿ ನಾವು ದೇವಸ್ಥಾನದ ಎನ್ಲಾರ್ಜ್ ಮಾಡಿದ್ವಿ, ಕಾವೇರಿ ವಾಟರ್ ಹಾಕಿಸ್ಕೊಂಡ್ವಿ, ಬೋರ್ವೆಲ್ ಹಾಕಿಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ದೇವರು ಒಳ್ಳೇದು ಮಾಡಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವ್ರಿಗೆ ದೇವರು ಯಾವಾಗಲೂ ಚೆನ್ನಾಗಿಟ್ಟಿಲ್ಲ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಪ್ರತಿಯೊಬ್ಬರು ಬಂದು ಈ ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡಿಸ್ತಾರೋ ಅವರಿಗೆ ಪ್ರತಿಯೊಂದು ಕೆಲಸನೂ ಆಗುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಅವ್ರು ಏನೇ ಕೇಳ್ಕೊಂಡಿದ್ರು ಅದನ್ನು ದೇವರು ನೆರವೇರಿಸ್ತಾನೆ. ದೇವರು ಜಡೆ ಮುನೇಶ್ವರ ಅಂತ ಆ ಹೆಸರು ಕೇಳಿದ್ರೇ ಒಂಥರ ನಮಗೆ ವೈಬ್ರೇಷನ್ ಆಗುತ್ತೆ. ಪ್ರತಿಯೊಬ್ಬರಿಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸಿದ್ರೆ ಸಕಲ ಸಿದ್ಧಾರ್ಥಗಳು ನಿಮಗಾಗುತ್ತೆ ಅಂತ ನಾನು ದೇವರ ಹತ್ರ ಕೇಳ್ತೇನೆ. ಅಡ್ರೆಸ್: ಈ ದೇವಸ್ಥಾನ ಇರೋದು ಕೆಂಗೇರಿ ಉಪನಗರ ಸನ್ ಸಿಟಿ ಒಳಗಡೆ 9ನೇ ಕ್ರಾಸ್ನಲ್ಲಿ ಈ ದೇವಸ್ಥಾನ ಇರೋದು. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ಬರಬೇಕು. ದೇವಸ್ಥಾನದಲ್ಲಿ ಉತ್ಸಾಹ ಇದೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಕಿಂಕಿಣಿ ಮರ ಅಂತ ಒಂದಿದೆ. ಆ ಕಿಂಕಿಣಿ ಮರ ಬಂದು ತಿರುಪತಿ ದೇವಸ್ಥಾನದಲ್ಲಿ ಮಾತ್ರ ಇರೋದು. ನೆಕ್ಸ್ಟ್ ಇಲ್ಲೊಂದೇ ಇರೋದು ಈ ದೇವಸ್ಥಾನದಲ್ಲಿ. ಆ ಕಿಂಕಿಣಿ ಮರನೂ ಇದೆ. ಆ ಕಿಂಕಿಣಿ ಮರ ಪೂಜೆ ಮಾಡಿದ್ರೆ ನಿಮಗೆ ಮದುವೆ ಅಂತೂ ಗ್ಯಾರಂಟಿ ಆಗುತ್ತೆ. ಈ ದೇವಸ್ಥಾನ ಬಂದು ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ. ಇದು ಮನೆ ದೇವರು ಮುನೇಶ್ವರ ನಾಗರಕಲ್ಲು ಅಂದ್ಬಿಟ್ಟು, ಇದು ನಮ್ಮ ವಂಶಸ್ಥರು ವೆಂಕಟೇಶನ ಅಂತ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಇಲ್ಲಿನ ವೈಶಿಷ್ಟ್ಯ ಏನಪ್ಪ ಅಂತಂದರೆ, ಇಡೀ ಇಲ್ಲಿ ಸುತ್ತಮುತ್ತಲ ಜನ ಬಂದು ಇಲ್ಲಿ ನಾಗರ ಪೂಜೆ ಮಾಡ್ತಾರೆ. ವರ್ಷಕ್ಕೊಂದ್ಸಲಿ ಗಣಪತಿ ಹಬ್ಬದ ದಿವಸ ಬಂದು ನಾಗರ ಕಲ್ಲಿಗೆ ತಲೆ ಎಳಿತಾರೆ. ಇಲ್ಲಿ ಕೇಳಿದ್ದೆಲ್ಲ ಭಗವಂತ ಕೊಟ್ಟಿದ್ದಾನೆ. ಯಾರಿಗೆ ಮಕ್ಕಳಾಗಲ್ಲ ಅವ್ರಿಗೆ ಮಕ್ಕಳು ಕೊಟ್ಟಿದ್ದಾನೆ. ಯಾರಿಗೆ ಒಂದು ಸಂಕಷ್ಟ ಬಂದಿದೆ ಅವ್ರಿಗೆ ಈ ಭಗವಂತ ಒಳ್ಳೇದು ಮಾಡಿದೆ. ಬಟ್ ನನಗೇನಪ್ಪ ಹೇಳ್ತಾ ಇದ್ದೀನಿ, ನಾನು ವರ್ಷಕ್ಕೊಂದ್ಸಲಿ ಬಂದು ದೇವ್ರಿಗೆ ಕೈ ಮುಗಿಬಿಟ್ಟು ಹೋಗ್ತೀನಿ. ನಮ್ಮ ವಂಶದವರೇ, ನಮ್ಮ ತಂದೆ ತಾಯಿ ವಂಶದ ಮನೆ ದೇವರಿದ್ದು ಜೈ ಮುನೇಶ್ವರ. ಕೇಳಿದ್ರಲ್ಲ ಈ ದೇವಸ್ಥಾನದ ಮಹಿಮೆಯನ್ನು. ನೀವು ಒಮ್ಮೆ ಜಡೆ ಮುನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಕಳೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.